ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಾರ್ಥಿಸೋಣ. ಕರುಣಾಳು ತಂದೆಯೇ, ಲೂರ್ದು ಮಾತೆಯ ಗೌರವಾರ್ಥ ಆರೋಹಣ ಮಾಡಲಿರುವ ಹಾಗೂ ನಮ್ಮ ವಿಶ್ವಾಸವನ್ನು ಸೂಚಿಸುವ ಈ ಧ್ವಜವನ್ನು ಮತ್ತು ಈ ಧ್ವಜಸ್ತಂಭವನ್ನು ಆಶೀರ್ವದಿಸಿರಿ. ಈ ಧ್ವಜ ಪಾಪ, ಪಿಶಾಚಿ ಮತ್ತು ಮರಣದ ಮೇಲೆ ಪ್ರಭು ಯೇಸು ಗಳಿಸಿದ ವಿಜಯದ ಸಂಕೇತವಾಗಲಿ. ಈ ಹಬ್ಬವನ್ನು ಕೊಂಡಾಡಲು ಸಿದ್ಧರಾಗುತ್ತಿರುವ ನಮ್ಮೆಲ್ಲರ ಜೀವನ ಹಾಗೂ ನಡೆನುಡಿ ಈ ಧ್ವಜದಂತೆ ಸರ್ವರನ್ನು ಪ್ರಭು ಕ್ರಿಸ್ತರತ್ತ ಆಕರ್ಷಣೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಎಲ್ಲರನ್ನು ಆಶೀರ್ವದಿಸಲಿ. ನಮೋ ಮರಿಯ. ವರಪ್ರಸಾದ ಪುಣ್ಯ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ